ಹಲೋ ಗೈಸ್, ವೆರಿ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಹಾಯ್ ಮೇಡಮಿ. ಹಾಯ್. ಇವತ್ತು ಆ್ಯಕ್ಚುಲಿ ಅಪ್ಪಿ ಮದುವೆ ರಿಸೆಪ್ಷನ್ನು ಆಲ್ರೆಡಿ ಟೈಮ್ ಆಗಿದೆ. ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ಸೊ ಆಲ್ಮೋಸ್ಟ್ 8 o'clock ಆಯಿತಾ? 8 ಆಗಿದೆ. ಅಭಿ ಔಟ್ಲುಕ್ ನೋಡಿ ಈ ಥರ ಇದೆ. ಇನ್ನು ಪೂರ್ವಿ ಮತ್ತು ಮಂಜು ಇವರು ಎಲ್ಲರೂ ಕೂಡ 3 ಜನನೂ ಆ್ಯಕ್ಚುಲಿ ಗಾಗ್ರನೇ ಹಾಕ್ಕೊಂಡಿದ್ದಾರೆ. ಪೂರ್ವಿದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇನ್ನು ನಂದು ಔಟ್ಫಿಟ್ ಈ ಥರ ಓಕೆ. ಈಗ ರೆಡಿ ಆಗ್ತಾ ಇದ್ದಾನೆ. ನಮ್ಮ ಋತ್ವಿಕ್ ಅಂತೂ ಅವ್ನಿಗೆ ಏನೇನು ಬೇಕೋ ಎಲ್ಲ ಪ್ಯಾಕ್ ಮಾಡ್ಕೊಂಡು, ಬಾಟ್ಲಿ ಇಲ್ಲ ನಿಂದು ಕಾರ್ಕಿ, ಆಮೇಲೆ ಅವ್ನ ಬಾಟಲ್ ಒಂದು ಆ ಥರ ರೆಡಿ ಆಗಿದ್ದಾನೆ. ಸೊ ಇನ್ನು ಯಾರ್ಯಾರು ಏನೇನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಇನ್ನು ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಅಪ್ಪಿ ಡಿಸಪಾಯಿಂಟ್ ಆಗಿಬಿಟ್ಟಿದ್ದ. ಯಾಕಪ್ಪ ಅಂತ ಹೇಳಿದ್ರೆ, ಸೊ ಹುಡುಗಿ ಬಂದಿದ್ದೆ 9 ಗಂಟೆ ಆಯಿತು. ಇನ್ನು ನಾವು ಚೌಟ್ರಿಗೆ ರೀಚ್ ಆಗಿದ್ದೆ 9 ಗಂಟೆ ಆಗಿತ್ತು. ಬಟ್ ಆದ್ರೂ ಇನ್ನು ಹುಡುಗಿ ಬಂದಿರಲಿಲ್ಲ. ಹಾಗಾಗಿ ಬೇಜಾರಾಗಿದ್ದರು. ಯಾಕೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ರಿಸೆಪ್ಷನ್ಸ್ ಎಲ್ಲ ಲುಕ್ ಎಲ್ಲ ಡೆಕೋರೇಟ್ ಮಾಡಿಸಿದ್ರು. ಇಷ್ಟೊತ್ತಾದರೂ ಬಂದಿಲ್ಲ, ತುಂಬ ಜನ ಬಂದು ವೆಯ್ಟ್ ಮಾಡ್ತಾಯಿದ್ರು ಅಂತ ಹೇಳಿ. ಇನ್ನೇನು ಮಾಡೋಕ್ಕಾಗಲ್ಲ, ಆಗಿದ್ದಾಯಿತು ಅಂಥೇಳಿ ಫೈನಲಿ ನಾವು ಹುಡುಗನ್ನ ಚೌಟ್ರಿಗೆ ಕರ್ಕೊಂಡು ಹೋಗೋ ಶಾಸ್ತ್ರ ರೆಡಿ ಆಯಿತು. ಹುಡುಗನೂ ಕೂಡ ಬೇಗ ರೆಡಿಯಾಗಿ ಇನ್ನು ನಾವು ಕೂಡ ಎಲ್ಲ ರೆಡಿಯಾಗಿ ಕೂತಿದ್ವಿ ರಿಸೆಪ್ಷನಲ್ಲಿ ವೆಯ್ಟ್ ಮಾಡಿಕೊಂಡು. ಸೊ ಲೇಟ್ ಆಗುತ್ತೆ ಅಂತ ಹೇಳಿ ನಾವೆಲ್ಲ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ರಿಸೆಪ್ಷನ್ ಕೂಡ ಆಗಷ್ಟೇ ಇನ್ನೂ ಸ್ಟಾರ್ಟ್ ಆಗಿತ್ತು. ಇನ್ನು ರಿಸೆಪ್ಷನ್ ಸ್ಟಾರ್ಟ್ ಮಾಡುವಷ್ಟರಲ್ಲಿ ಪಾಪ 10 ಗಂಟೆ ಆಗಿಬಿಟ್ಟಿತ್ತು ಗೈಸ್. ಸೊ ಇನ್ನು ನಾನು ಲೋಕಿ ಎಲ್ಲರೂ ನೋಡ್ತಾ ಇರ್ಬೋದು. ಸೊ ಫೋಟೋಸ್ ಎಲ್ಲ ತೊಗೊಂಡ್ವಿ ಸ್ವಲ್ಪ. ಋತ್ವಿಕ್ ಅಂತೂ ಫುಲ್ಲು ನಿದ್ದೆ ಮಾಡ್ಕೊಂಬಿಟ್ಟಿದ್ದ. ಇನ್ನು ಸ್ಟೇಜ್ ಸ್ವಲ್ಪ ಎಲ್ಲರೂ ಪ್ಯಾಥೋ ಮೂಡಲ್ಲಿದ್ದರು ಅಂತ ಹೇಳಿ ನಾನು ಮಕ್ಕಳು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿ, ನಾವಂತೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಅಭಿ ಮತ್ತು ಪೂರ್ವಿ ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು. ಯಾಕೆಂತ ಹೇಳಿದ್ರೆ ಹುಡುಗಿ ಎಲ್ಲರೂ ಕೂಡ ಲೇಟ್ ಆಯಿತು ಅಂತ ಹೇಳಿ ಪ್ಯಾಥೋ ಮೋಡಲ್ಲಿದ್ರಲ್ವ. ಸೊ ಹಾಗಾಗಿ ನಾವೇ ಸ್ವಲ್ಪ ಚಿಲ್ ಮಾಡೋಣ ಅಂಥೇಳಿ ಇಬ್ಬರು ಡ್ಯಾನ್ಸ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ಆಲ್ಮೋಸ್ಟ್ 11:30 ಆಗಿಬಿಟ್ಟಿತ್ತು ಗೈಸ್. ಇನ್ನೂ ರಿಸೆಪ್ಷನ್ನಲ್ಲಿ ಯಾರಿಗೂ ಕೂಡ ಒಂದು ಸ್ವಲ್ಪ ಮೂಡೇ ಇರಲಿಲ್ಲ. ಆಮೇಲೆ ಹೋಗ್ತಾ ಎಲ್ಲ ಪಿಕಪ್ ಆಯಿತು. ರಿಸೆಪ್ಷನ್ ಮುಗಿಯೋ ಅಷ್ಟರಲ್ಲಿ ನೈಟ್ 3 ಗಂಟೆ ಆಗುತ್ತೆ ಅಂಥೇಳಿ. ಇನ್ನು ಅದಾದಮೇಲೆ ಹಳದಿ ಶಾಸ್ತ್ರನೂ ಕೂಡ ಇತ್ತು. ಸೊ ಅಷ್ಟೊತ್ತವರೆಗೂ ಪಾಪನ್ನ ಇಟ್ಕೊಂಡೆಲ್ಲ ಇರೋದಕ್ಕಾಗಲ್ಲ ಅಂಥೇಳಿ ನಾನು ಮನೆಗೆ ಒಂದು 12:30 ಅಷ್ಟರಲ್ಲಿ ಹೊರಟೆ. ಅರ್ಶಿನ ಶಾಸ್ತ್ರ ನೋಡೋಣ ಅನ್ನೋ ಕ್ಯೂರಿಯಾಸಿಟಿ ನನಗೂ ಕೂಡ ಇತ್ತು. ಬಟ್ ಇವ್ರು ರಿಸೆಪ್ಷನ್ ಸ್ಟಾರ್ಟ್ ಮಾಡಿದ್ದೆ ಲೇಟು, ಹಾಗಾಗಿ ಇರಲಿಲ್ಲ. ಇನ್ನು ಮನೆ ಹತ್ರ ಏನೇನು ಶಾಸ್ತ್ರ ಮಾಡಿದ್ರು ಅಂತ ಹೇಳೋದನ್ನು ಕೂಡ ಕಂಪ್ಲೀಟ್ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಸೊ ಏನಾದರೂ ಕೆಲಸ ಇದ್ದೇ ಇರುತ್ತೆ ಮನೆ ಹತ್ರ. ಈಗ ನಮ್ಮ ಮನೆಯೂ ಕೂಡ ಇನ್ನೇನು ಗೃಹ ಪ್ರವೇಶ ಡೇಟ್ ಹತ್ತಿರ ಬರ್ತಿರೋದ್ರಿಂದ ಅಲ್ಲೂ ಕೂಡ ಕೆಲಸ ಜಾಸ್ತಿ ಇತ್ತು. ನಾನು ಕೂಡ ಚೌಟ್ರಿಗೆ ಬಂದಿದ್ದೆ ಲೇಟು, ಹಾಗಾಗಿ ಮಾಡಲಿಕ್ಕಾಗಿಲ್ಲ. ಸೊ ಮುಹೂರ್ತಮ್ದು ಏನಿರುತ್ತೆ ಅದಷ್ಟು ಫುಲ್ಲೂ ಕೂಡ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ರಿತೀಕ್ಷಾ ಮತ್ತು ಅಭಿ, ಪೂರ್ವಿ ಇವರೆಲ್ಲ ಡ್ಯಾನ್ಸ್ ಆಡ್ತಾಯಿದ್ದಾರೆ. ರಿತೀಕ್ಷನ್ಗೆ ಸ್ವಲ್ಪ ಈಗೋ ಜಾಸ್ತಿ, ಸೊ ಅವಳು ಆಡಲಿಲ್ಲ. ಈ ತೆಲುಗು ಸಾಂಗ್ಸು ಮತ್ತು ಸ್ವಲ್ಪ ರಿಮಿಕ್ಸ್ ಸಾಂಗ್ಸು ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನು ಡ್ಯಾನ್ಸ್ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಸೊ ಅವ್ರು LED ನೋಡ್ತಾಯಿದ್ರು, ನಾನು ಶೇರ್ ಮಾಡ್ತಾಯಿದ್ದೆ. ಸೊ ಫೋಟೋಗ್ರಾಫರ್ ಅಂತೂ ಪಟ್ ಅಂತ ಚೇಂಜ್ ಮಾಡ್ತಾನೇ ಇದ್ದರು. ಯಾಕಂತ ಹೇಳಿದ್ರೆ ನಾವು ನೋಡ್ತಾ ಇದ್ವಲ್ಲ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ಹೇಳಿ. ಇನ್ನು ಮಂಜು ಅಂತೂ ನಾವು ಮಾಡಿರೋದು ಹೆಂಗೆ ಕಾಣಿಸ್ತಾ ಇದೆ ಅಂತ ಈಗ ನೋಡ್ತಿರ್ಬೋದು. ಎಲ್ಲರೂ ನಗ್ತಾ ಇದ್ದಾರೆ. ನಾನಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರ ಚೌಟ್ರಿ ಅಂತ, ಸೊ ಅಲ್ಲಿದೆ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಅರಸೀಕೆರೆಯಲ್ಲಿ ನಡೆದಿದ್ದು. ಈಗ ಆಲ್ಮೋಸ್ಟ್ 12:30 1 ಗಂಟೆ ಆಗ್ತಾಯಿದೆ. ಬಟ್ ಇನ್ನೂ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ಈಗ ಇಲ್ಲಿಂದ ಹೋಗಿ ಬೆಳಗ್ಗೆ ಬಂದು ಮತ್ತೆ ರೆಡಿಯಾಗಿ ಇಲ್ಲೇ ಇರ್ತೀನಿ. ಇಲ್ಲಿಂದ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಋತ್ವಿಕ್ ಯಾಕೋ ತುಂಬ ಹಠ ಮಾಡ್ತಾಯಿದ್ದಾನೆ, ಹಾಗಾಗಿ ಈಗ ಹೊರಟಿದ್ದೀನಿ. ಇನ್ನು ನಾನು, ರಿತೀಕ್ಷಾ ಮತ್ತು ಗಿರ್ಜಾ ಆಮೇಲೆ ಎಲ್ಲ ಸ್ವಲ್ಪ ಸೆಲ್ಫೀಸ್ ತೊಗೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಈಗ ಇನ್ನೇನು ಹೊರಟಿದ್ದೀನಿ. ಸೊ ನೋಡ್ತಿರ್ಬೋದು ನನ್ನ ಫೇಸಲ್ಲಿ ಕುಂಕುಮ ಆಲ್ಮೋಸ್ಟ್ ಎಲ್ಲ ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ದೀನಿ, ಅಷ್ಟೊಂದು ಸ್ವೆಟ್ ಆಗಿದ್ದೀನಿ. ಹಾಗೆ ನಂದು ಬ್ಯಾಂಗಲ್ಸ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದು ಆ್ಯಕ್ಚುಲಿ ಬ್ಯಾಂಗಲ್ಸು ಮದುವೆ ಹುಡುಗಿ ಬಳೆ ಅನ್ನೋ ಥರನೇ ಕಾಣಿಸ್ತಾ ಇದೆ. ಆ ಥರ ತುಂಬ ಚೆನ್ನಾಗಿದೆ. ಇನ್ನು ಅಭಿ ನೋಡ್ತಾ ಇರ್ಬೋದು, ಬರೀಲಿ ಅಭಿ ನೋಡಿ ಗೈಸ್. ಸೊ ಬಂದಾಗ ಫುಲ್ಲು ಜಿಂಗಲಕ್ಕ ಅಂತ ಬಂದು
ರೆಡಿಯಾಗಿ ಬಂದಿದ್ಲು. ಬಟ್ ಇವಾಗ ನೋಡಿ ಆಲ್ರೆಡಿ ಒಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಬೇರೆ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಇನ್ನೇನು ನಾವು ಕೂಡ ಇಲ್ಲಿಂದ ಹೊರಡಬೇಕು. ಮತ್ತು ಬೆಳಗಿನ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಿದ್ದ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮುಹೂರ್ತದ ವ್ಲಾಗು, ಬೆಳಗ್ಗೆ ವ್ಲಾಗು ಏನೇನಿರುತ್ತೆ ಅಂತ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.